ಸರ್ ದಿನಕ್ಕೆ 2-3 ಸಾವಿರ ಆದಾಯ ಇರುತ್ತೆ. ಕೂತಲ್ಲೇ 2-3 ಸಾವಿರ ಆದಾಯ ಬಿಸ್ನೆಸ್ ಬರುತ್ತೆ. ಸರ್ ಯಾರು ಬೇಕಾದ್ರೂ ಮಾಡ್ಬೋದು. ಯಾರಿಗೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಇಲ್ಲ ಅವ್ರ ಕಾಲ ನಿಂತ್ಕೋಬೇಕು ಅಂತಿದ್ರೆ, ಇಲ್ಲ ಒಂದು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅವ್ರಿಗೆ ಮನೇಲೇ ಇಟ್ಕೊಂಡು ಏನಾದ್ರು ವರ್ಕ್ ಮಾಡಬೇಕು ಅಂತಿದ್ರೆ, ಈಗ ಒಂದು ಫ್ಯಾಮಿಲಿ ಇರುತ್ತೆ, ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂಥವ್ರು ಬೇಕಾದ್ರೆ ಈ ಬಿಸ್ನೆಸ್ನ ಆರಾಮಾಗಿ ಮಾಡ್ಬೋದು ಸರ್. ಹಳ್ಳಿ ಅಂತಲ್ಲ, ಸಿಟಿ ಅಂತಲ್ಲ, ಎಲ್ಲಿ ಬೇಕಾದ್ರೂ ಮಿಷಿನ್ ಇಟ್ಕೊಂಡು ವರ್ಕ್ ಮಾಡುತ್ತೆ ಅಂತಂದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಮೇಡಮ್ ಈಗ ಇದನ್ನ ಪಾರ್ಟ್ ಟೈಮ್ ಏನಾದ್ರು ಮಾಡ್ಬೋದಾ ಮೇಡಮ್? ಹೌದು ಸರ್. ಹೇಗೆ ಅಂತಂದ್ರೆ ಈಗ ಬೇರೆ ಕಡೆ ಕೆಲಸ ಹೋಗ್ತಿರ್ತಾರೆ, ಇಲ್ಲ ಟೀಚರ್ಸ್ ಆಗಿರ್ತಾರೆ, ಒಂದು ಕಂಪ್ನಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಮನೆಗೆ ಬಂದ್ಮೇಲೆ ಒಂದು ಟೈಮ್ ಅಂತ ಇರುತ್ತೆ, ಆ ಟೈಮಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಏನು ಟಚ್ ಇಲ್ಲ, ನಮಗೆ ಗೊತ್ತೇ ಇಲ್ಲ ಅಂತಿದ್ರೆ ಅವ್ರಿಗೆ ನಾವು ಟ್ರೈನಿಂಗ್ ಕೂಡ ಫ್ರೀ ಕೊಡ್ತೀವಿ. ಯಾರು ಸ್ವಂತ ಬಿಸ್ನೆಸ್ ಮಾಡಬೇಕು, ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಆಸೆ ಇದೆ, ಅವ್ರಿಗೆ ಈ ಬಿಸ್ನೆಸ್ ಈಸಿ ಆಗುತ್ತೆ. ಹೇಗೆ ಅಂತಂದ್ರೆ ಮನೇಲೇ ಇಟ್ಕೊಂಡಾದ್ರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ರೆಂಟ್ ಕಟ್ಟಬೇಕು, ಇಲ್ಲ ಅಮೌಂಟ್ ರೆಡಿ ಮಾಡ್ಕೋಬೇಕು, ಬಾಡಿಗೆ ಕಟ್ಟಬೇಕು ಅಂತ ಏನಿಲ್ಲ. ಮನೇಲಿ ಒಂದು ರೂಮಲ್ಲಿ ಒಂದು ಪ್ಲೇಸ್ ಬೇಕಾದ್ರೆ ಇಟ್ಕೊಂಡು ಆರಾಮಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಫ್ರೆಂಡ್ಸ್, ನಮ್ದು ಈಗ ಆರ್ತ್ರಿವಿಯ ವಿನುತಾ ಮೇಡಮ್ ಅಂದರೆ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಸರ್, ಮೊದಲಾಗಿ ನಮ್ಮ ವೀಕ್ಷಕರು ನಿಮ್ಮ ಬಗ್ಗೆ, ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಟ್ಬಿಡಿ ಮೇಡಮ್. ನಮಸ್ತೆ, ನನ್ನ ಹೆಸರು ವಿನುತಾ ಅಂತ. ನಮ್ಮದು ಆರ್ತ್ರಿವಿ ಎಂಬ್ರಾಯ್ಡರಿ ಕಂಪನಿ ಅಂತ ಕಂಪನಿ. ಓಕೆ. ಹೇಗೆ ಅಂದರೆ ಇದು 7G ಆ್ಯಡಿ ಮಾಡಲ್ ಸರ್. ಅಂದರೆ ಈಗ ಬೇಸಿಕ್ ಅಂತ ಏನಿಲ್ಲ, ಅಡ್ವಾನ್ಸ್ಗೆ ಮಾಡಲ್ಸ್ ಆಗುತ್ತೆ ಇದು. ಹೇಗೆ ಅಂತಂದರೆ ಸ್ಟಾರ್ಟಿಂಗ್ ಬಂದು ಇದು ಬ್ಲೌಸು, ಸ್ಯಾರಿ ಮತ್ತು ಕುರ್ತಾಸು, ಲೋಗೋ ಡಿಸೈನ್ಸ್ ಎಲ್ಲ ಮಾಡುವಂಥ ಮಾಡಲು. ಯಾರೆಲ್ಲ ಬಿಸ್ನೆಸ್ನ ಮಾಡ್ಬೋದು ಮೇಡಮ್? ಯಾರೆಲ್ಲ ಅಂದರೆ ಸರ್ ಯಾರು ಬೇಕಾದರೂ ಮಾಡ್ಬೋದು. ಯಾರಿಗೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಇಲ್ಲ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತಿದ್ರೆ, ಇಲ್ಲ ಒಂದು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅವ್ರಿಗೆ ಮನೇಲೇ ಇಟ್ಕೊಂಡು ಏನಾದ್ರು ವರ್ಕ್ ಮಾಡಬೇಕು ಅಂತಿದ್ರೆ, ಈಗ ಒಂದು ಫ್ಯಾಮಿಲಿ ಇರುತ್ತೆ, ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂಥವ್ರು ಬೇಕಾದ್ರೆ ಈ ಬಿಸ್ನೆಸ್ನ ಆರಾಮಾಗಿ ಮಾಡ್ಬೋದು ಸರ್. ಈಗ ಲೇಡೀಸ್ ಕೂಡ ಮಾಡ್ಬೋದು? ಖಂಡಿತ. ಲೇಡೀಸು ಜೆಂಟ್ಸ್ ಅಂತ ಏನಿಲ್ಲ, ಲೇಡೀಸ್ ಆರಾಮಾಗಿ ಕೆಲಸ ಮಾಡ್ಬೋದು. ಓಕೆ. ಈಗ ಎಲ್ಲೆಲ್ಲ ಮಾಡ್ಬೋದು ಬಿಸ್ನೆಸ್ನ? ಎಲ್ಲಿ ಹಳ್ಳಿ ಅಂತಲ್ಲ, ಸಿಟಿ ಅಂತಲ್ಲ, ಎಲ್ಲಿ ಬೇಕಾದ್ರೂ ಮಿಷಿನ್ ಇಟ್ಕೊಂಡು ವರ್ಕ್ ಮಾಡುತ್ತೆ ಅಂತಂದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಹೇಗೆ ಅಂತಂದ್ರೆ ಈಗ ನಾರ್ಮಲ್ ಆಗಿ ಯಾವುದೇ ಲೇಡೀಸ್ ಆಗ್ಬೋದು, ಇಲ್ಲ ಏನೋ ಕಂಪ್ನಿದು ಏನಾರು ಆ್ಯಡ್ ಆಗ್ಬೋದು, ಎಲ್ಲದಕ್ಕೂ ವರ್ಕ್ ಇದ್ದೇ ಹೋಗ್ತಾರೆ. ಒಂದು ಎಂಬ್ರಾಯ್ಡಿಂಗ್ ಮಿಷಿನ್ ಇಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ವರ್ಕಿಂಗ್ ಇದೆ ಅಂತಂದ್ರೆ ಕಸ್ಟಮರ್ಸ್ಗೆ ಇಷ್ಟ ಆಗುತ್ತೆ. ನಾವು ಸ್ವಲ್ಪ ಪಬ್ಲಿಸಿಟಿ ಮಾಡ್ಕೊಂಡು ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಓಡುತ್ತೆ. ಹಳ್ಳಿ ಕಡೆ ಇದು ವರ್ಕೌಟ್ ಆಗೇ ಆಗುತ್ತೆ? ಖಂಡಿತ ಆಗುತ್ತೆ ಸರ್. ಯಾಕೆ ಸಿಟಿ ಕಡೆ ಅದಕ್ಕಿಂತ ಜಾಸ್ತಿ ಹಳ್ಳಿ ಕಡೆನೇ ಡಿವೈಡ್ ಆಗುತ್ತೆ. ಸಿಟಿ ಕಡೆ ಡಿವೈಡ್ ಆಗುತ್ತೆ, ಬಟ್ ಹಳ್ಳಿಲಿ ಒಂದ್ ಕಡೆ ಕಸ್ಟಮರ್ ಫಿಕ್ಸ್ ಆದಾಗ ಏನಾಗುತ್ತೆ, ಇಷ್ಟ ಆಗುತ್ತೆ. ಬೇರೆ ಕಡೆ ಹೋಗೋದಕ್ಕಿಂತ ಹಳ್ಳಿ ಕಡೆ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಈಗ ಅಂದ್ರೆ ಈಗ ಹಳ್ಳಿ ಕಡೆ ಇರೋರಿಗೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಏನು ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋರು ಏನಾದ್ರು ಮಾಡ್ಬೋದಾ? ಟಚ್ ಇಲ್ಲದೆ ಇರೋರು ಇದ್ರ ಬಗ್ಗೆ? ಇದು ಗೊತ್ತಿಲ್ಲದೆ ಇರೋರು ಹೆಂಗೆ ಅಂದ್ರೆ ಸರ್, ನಮ್ಮಲ್ಲಿ ಹೇಗೆ ಅಂತಂದ್ರೆ ಮಿಷಿನ್ ತಗೊಂಡ್ರೆ ಇದ್ರ ಬಗ್ಗೆ ಏನು ಟಚ್ ಇಲ್ಲ, ನಮಗೆ ಗೊತ್ತೇ ಇಲ್ಲ ಅಂತಿದ್ರೆ ಅವ್ರಿಗೆ ನಾವು ಟ್ರೈನಿಂಗ್ ಕೂಡ ಫ್ರೀ ಕೊಡ್ತೀವಿ. ಆ ಟ್ರೈನಿಂಗ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಸಿಗುತ್ತೆ, ಟ್ರೈನಿಂಗ್ ಕಲ್ತ್ಕೋಬಹುದು, ವರ್ಕ್ ಮಾಡೋದನ್ನ ಕಲಿಬಹುದು. ಓಕೆ. ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಟ್ರೈನಿಂಗ್ ಕೂಡ ಕೊಡ್ತೀರಲ್ಲ? ಖಂಡಿತ ಟ್ರೈನಿಂಗ್. ಓಕೆ. ಈಗ ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ಬೋದು ಮೇಡಮ್? ಈಗ ಮಾರ್ಕೆಟಿಂಗ್ ಹೆಂಗೆ ಅಂದ್ರೆ ಸರ್, ಈಗ ಒಂದು ಮಿಷಿನ್ ತಗೋತಾರೆ, ಟ್ರೈನಿಂಗ್ ತಗೋತಾರೆ, ಪಬ್ಲಿಸಿಟಿ ಹೆಂಗ್ ಮಾಡ್ಕೊಳ್ಳೋದು ಅಂದ್ರೆ ಒಂದು ಟೈಲರಿಂಗ್ ಶಾಪ್ ಅವ್ರದ್ದು ಕಾಂಟ್ಯಾಕ್ಟ್ ತಗೋಬೇಕು, ಅವ್ರ ಮುಖಾಂತರ ಬಿಸ್ನೆಸ್ ತಗೋಬೇಕು. ಇಲ್ಲ ಅಂತಂದ್ರೆ ಒಂದು ವಿಡಿಯೋ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಂಡು, ಒಂದು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು, ಒಂದು ನಂಬರ್ ಹಾಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕಸ್ಟಮರ್ಸ್ ಇರ್ತಾರೆ. ಇಲ್ಲ ಫ್ರೆಂಡ್ ಸರ್ಕಲ್, ಇಲ್ಲ ಫ್ಯಾಮಿಲಿ ಹಾಕೊಂಡು ಒಂದು ವರ್ಕ್ ಹಾಕೋತು ಅಂದ್ರೆ ನೆಕ್ಸ್ಟ್ ಒಬ್ಬರಿಂದ ಒಬ್ರು ಲಿಂಕ್ ಹೋಗುತ್ತೆ, ಅದು ಅದರಿಂದ ಬಿಸ್ನೆಸ್ ಚೆನ್ನಾಗುತ್ತೆ. ಓಕೆ. ಈಗ ಮಾರ್ಕೆಟಿಂಗ್ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು, ಅದ್ರ ಬಗ್ಗೆ ಕೂಡ ನೀವು ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀವಿ ಮೇಡಮ್. ಈಗ ಇದನ್ನ ಪಾರ್ಟ್ ಟೈಮ್ ಏನಾದ್ರು ಮಾಡ್ಬೋದಾ ಮೇಡಮ್? ಹೌದು ಸರ್. ಹೇಗೆ ಅಂತಂದ್ರೆ ಈಗ ಬೇರೆ ಕಡೆ ಕೆಲಸ ಹೋಗ್ತಿರ್ತಾರೆ, ಇಲ್ಲ ಟೀಚರ್ಸ್ ಆಗಿರ್ತಾರೆ, ಒಂದು ಕಂಪ್ನಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಮನೆಗೆ ಬಂದ್ಮೇಲೆ ಒಂದು ಟೈಮ್ ಅಂತ ಇರುತ್ತೆ, ಆ ಟೈಮಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಈಗ ಒಂದು ಎಜುಕೇಶನ್ ಓದೋ ಹುಡುಗಿರು ಇರ್ತಾರೆ, ಅವ್ರಿಗೆ ಯಾರ ಮನೆಗೆ ಬಂದ್ಮೇಲೆ ಒಂದು ಫ್ರೀ ಟೈಮ್ ವರ್ಕ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಈ ಮಿಷಿನ್ ಹಾಕೊಂಡ್ರೆ ಒಂದು ಟೈಮಿಂಗ್ ಸೆಟ್ಟಿಂಗ್ ಅಲ್ಲೇ ನಾವು ಆರಾಮಾಗಿ ಕೆಲಸ ಮಾಡ್ಬೋದು ಇದನ್ನ. ಓಕೆ. ಪ್ರತಿದಿನ ಅಥವಾ ತಿಂಗಳಿಗೆ ಎಷ್ಟು ಗಳಿಸ್ಬೋದು ಮೇಡಮ್? ಸರ್ ದಿನಕ್ಕೆ 2-3 ಸಾವಿರ ಆದಾಯ ಇರುತ್ತೆ. ಕೂತಲ್ಲೇ 2-3 ಸಾವಿರ ಆದಾಯ ಬಿಸ್ನೆಸ್ ಬರುತ್ತೆ. ಅದು ಮಂತ್ಲಿ ಈಗ ಒಂದ್ ಕಡೆ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಏನಾಗುತ್ತೆ, ಒಂದ್ ದಿನಕ್ಕೊಂದು 500 ರೂಪಾಯಿ 1000 ರೂಪಾಯಿ ಆ ತರ ಕೆಲಸ ಮಾಡೋರು ಇರ್ತಾರೆ. ಒಂದು ಗಾರ್ಮೆಂಟ್ ಹೋಗೋ ಹೆಣ್ಮಕ್ಳು ಇರ್ಬೋದು, ಇಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗೋ ಇರ್ಬೋದು. ಬಟ್ ಇದು ಕೂತಲ್ಲೇ ಮನೇಲೇ ನಮ್ಗೊಂದು ಮಿಷಿನ್ ಹಾಕೊಂಡು 3-4 ಸಾವಿರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಸರ್. ಓಕೆ ಮೇಡಮ್. ಈಗ ಈ ಬಿಸ್ನೆಸ್ಗೆ ಸ್ಕೋಪ್ ಇದೆಯಾ ಹೇಗೆ? ತುಂಬಾ ಚೆನ್ನಾಗಿದೆ ಸರ್. ಟ್ರೆಂಡಿಂಗ್ ಅಲ್ಲಿ ಹೋಗ್ತಿರೋಂಥ ಬಿಸ್ನೆಸ್ ಇದೆ ಇವಾಗ. ಓಕೆ. ಈಗ ಬಟ್ಟೆ ಅಂದ್ರೆ ಟ್ರೆಂಡಿಂಗ್ ಅಲ್ಲಿ ಇದ್ದೇ ಇರುತ್ತೆ, ಫಂಕ್ಷನ್ಸ್ ಇರುತ್ತೆ. ಫಂಕ್ಷನ್ಸ್ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಒಂದು ಲೇಡಿ ಒಂದು ಬ್ಲೌಸ್ ಹೊಲ್ಸ್ಕೋತಾರೆ ಅಂದ್ರೆ ವರ್ಕ್ ಇಲ್ಲದೆ ಬ್ಲೌಸ್ ಹಾಕೊಳ್ಳೋದೇ ಇಲ್ಲ, ಅದ್ರ ಮುಖಾಂತರ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತಿದ್ದು. ಅಂತದ್ದು ಕಾಂಟ್ಯಾಕ್ಟ್ ನಾವು ತಗೋಬೇಕಾಗತ್ತೆ. ಆ ತರ ಎಲ್ಲ ನಿಮ್ಗೆ ಐಡಿಯಾಸ್ ಎಲ್ಲದನ್ನು ಕೂಡ ನಾವು ಐಡಿಯಾಸ್ ಕೊಡ್ತೀವಿ ಸರ್. ಈಗ ಟ್ರೈನಿಂಗ್ ಜೊತೆಗೆ ನಾವು ಹೆಂಗೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದು ಅಂತ ಐಡಿಯಾನು ಕೊಡ್ತೀವಿ ನಾವು. ಓಕೆ ಮೇಡಮ್. ಈಗ ಈ ಬಿಸ್ನೆಸ್ ನ ಮಾಡ್ಬೇಕು ಅಂದ್ರೆ ಇಂತಿಷ್ಟೇ ಓದಿರ್ಬೇಕು, ಎಜುಕೇಶನ್ ಬೇಕು ಅಂತ ಏನಾದ್ರು ಇದೆಯಾ ಹೇಗೆ? ಇಲ್ಲ ಸರ್, ಇದಕ್ಕೂ ಏನಿಲ್ಲ. ಏನೂ ಗೊತ್ತಿಲ್ಲದೆ ಓದಲಿರೋ ಸಹ ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು. ಹೇಗೆ ಅಂತಂದ್ರೆ ಒಂದು ಯಾರೇ ಆದ್ರೂ ಈಗ ಒಂದು ಮನೇಲಿ ಒಂದು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ, ಆ ಫೋನ್ ಹೆಂಗ್ ಆಪರೇಟ್ ಮಾಡ್ತೀವಿ ಅದೇ ತರ ಮಿಷಿನ್ ವರ್ಕಿಂಗ್ ಇರುತ್ತೆ. ಅದು ಟ್ರೈನಿಂಗ್ ಅಲ್ಲಿ ನಾವು ಡಿಸ್ಪ್ಲೇ ಟ್ರೈನಿಂಗ್ ಅಂತ ಕೊಡ್ತೀವಿ. ಅದಷ್ಟು ಕಲ್ತ್ಕೊಂಡ್ರೆ ಸಾಕು, ಓದಿಲ್ಲದೆ ಇದ್ರು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಹಂಗಾದ್ರೆ ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀವಿ ಸರ್. ಮೇಡಮ್. ಈಗ ಮಷಿನ್ ತೋರಿಸ್ಕೊಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ಮಷಿನ್ ಮೇಡಮ್ ಇದು?
ಸರ್ ಇದು 7G R3D 7G ಮಾಡೆಲ್ ಅಂತ. ಇದು ಫಸ್ಟ್ ಮಾಡಲ್ ಬರುತ್ತೆ. ಯಾವ ರೀತಿ ಅಂದ್ರೆ ಸರ್ ಇದು 12 ಲೀಟರ್ಸ್ ಸಿಂಗಲ್ ಹೆಡ್ 12 ಹೆಡ್ ಬಾಕ್ಸಸ್ ಬರುತ್ತೆ. ಈಗ ಹೇಗೆ ಅಂತಂದ್ರೆ 20x32 ಫ್ರೇಮ್ ಸೈಜ್ ಬರುತ್ತೆ. ಒಂದು ಡಿಸೈನ್ ತಗೋಬೇಕು ಅಂದ್ರೆ ಪೆನ್ ಡ್ರೈವ್ ನಾವು 3000 ಡಿಸೈನ್ಸ್ ಫ್ರೀ ಕೊಟ್ಟಿದ್ದೀವಿ. ಆ ಡಿಸೈನ್ಸ್ ಅಲ್ಲಿ ಒಂದು ನಂಬರ್ ತಗೋಬೇಕು. ಆ ನಂಬರ್ ನ ಪೆನ್ ಡ್ರೈವ್ ಇಂದ ಡಿಸ್ಪ್ಲೇಗೆ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಂಡ್ರೆ ಫಸ್ಟ್ ಆಪ್ಷನ್ ಅಲ್ಲಿ ಹೋಗ್ಕೊಂಡು ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಕೆಂಡ್ ಆಪ್ಷನ್ ಹೋಗ್ಬಿಟ್ಟು ಸರ್ಚಿಂಗ್ ಕೊಟ್ರೆ ಡಿಸೈನ್ ಡಿಸ್ಪ್ಲೇ ಬರುತ್ತೆ. ಆ ಡಿಸ್ಪ್ಲೇ ಬಂದಾಗ ಇಲ್ಲಿ ಮೆಜರ್ಮೆಂಟ್ ಕೂಡ ರೆಡಿ ಮಾಡ್ಕೋಬಹುದು, ಮತ್ತೆ ರೊಟೇಷನ್ ಕೂಡ ಮಾಡ್ಕೋಬಹುದು ಸೆಕೆಂಡ್ ಆಪ್ಷನ್ ಅಲ್ಲಿ. ಮೂರನೇ ಆಪ್ಷನ್ ಅಲ್ಲಿ ಒಂದು ಕಲರ್ ಸೆಟ್ಟಿಂಗ್ ಅಂತ ಇರುತ್ತೆ. ಇದಕ್ಕೆ 2 ಕಲರ್ಸ್ ಬೇಕು ಅಂದ್ರೆ ಒಂದು 2 ಕಲರ್ಸ್ ಬಾಕ್ಸ್ ಥ್ರೆಡ್ ಎಲ್ಲಿ ಯಾವ ನಂಬರ್ ಇದೆ ನೋಡ್ಕೋಬೇಕು. ಆ ನಂಬರ್ ನ ಲಾಕ್ ಮಾಡೋದಷ್ಟೇನೆ. 12 ಮತ್ತೆ 7 ಅಂತ ಕೊಟ್ಕೋಬೇಕು. ಫೋರ್ತ್ ಆಪ್ಷನ್ ಹೋಗ್ಬಿಟ್ಟು ಪ್ಲೇಸ್ಮೆಂಟ್ ಸರ್ಚಿಂಗ್ ಸರ್. ಒಂದು ವರ್ಕ್ ಯಾವ ಪ್ಲೇಸ್ಮೆಂಟ್ ಅಲ್ಲಿ ಆಗ್ಬೇಕು ಅಂತ ಫ್ರೇಮ್ ಸೈಜ್ ತೋರಿಸುತ್ತೆ. ಅದನ್ನ ಸೆಟ್ ಮಾಡ್ಕೊಂಡು ಆಪ್ಷನ್ ಹೋಗ್ಬಿಟ್ಟು ಡಿಸೈನ್ ಓಕೆ ಮಾಡ್ಕೋಬೇಕು. ಓಕೆ ಮಾಡ್ಕೊಂಡು ಅದನ್ನ ತಗೊಂಡು ಫ್ರೇಮ್ ಮೂವಿಂಗ್ ಸರ್. ಇಲ್ಲಿ 4 ಆಪ್ಷನ್ ಇದೆ. ಫ್ರೇಮ್ ನ ಮೂವಿಂಗ್ ಮಾಡ್ಕೊಳ್ಳುವಂತ ಮಾಡಿದ್ದು. ಮೇಡಮ್ಗೆ ಈ ಮಷಿನ್ನ ರನ್ ಮಾಡಬೇಕು, ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಮನೇಲಿ ಕೂಡ ಮಾಡ್ಬೋದಾ, ಶಾಪ್ ಏನಾದ್ರು ಬೇಕಾಗುತ್ತೆ ಮೇಡಮ್? ಮನೇಲಿ ಕೂಡ ಮಾಡ್ಬೋದು, ಶಾಪ್ ಬೇಕು ಅಂತ ಏನಿಲ್ಲ. ಒಂದು ಮನೇಲಿ ಒಂದು ರೂಮಲ್ಲಿ ಒಂದು 4.5 ಪ್ಲೇಸ್ಮೆಂಟ್ ಸಾಕು, ಆರಾಮಾಗಿ ಮಿಷಿನ್ ಇಟ್ಕೊಂಡು ರನ್ ಮಾಡ್ಬೋದು. ಒಂದು ಕಾರ್ಟ್ ಹಾಕೋತೀವಿ, ಆ ಕಾರ್ಟ್ ಪ್ಲೇಸ್ಮೆಂಟ್ ಅಂತ ಮಿಷಿನ್ ಇಟ್ಕೊಂಡು ಆರಾಮಾಗಿ ರನ್ ಮಾಡ್ಬೋದು. ಓಕೆ, ಹಂಗಾದ್ರೆ ಇದಕ್ಕೇನು ಶಾಪ್ ಮಾಡಲೇಬೇಕು ಅಂತ ಕೂಡ ಇಲ್ಲ ಅಲ್ವಾ? ಶಾಪ್ ಅವಶ್ಯಕತೆ ಇಲ್ಲ ಸರ್. ಓಕೆ, ಏನೆಲ್ಲ ಡಿಸೈನ್ನ ಮಾಡ್ಬೋದು ಮೇಡಮ್ ಇದರಲ್ಲಿ? ಸರ್ ಇದರಲ್ಲಿ ಸ್ಯಾರಿ ವರ್ಕು, ಕುರ್ತಾಸ್ ವರ್ಕು, ಲೋಗೋ ಡಿಸೈನ್ಸ್, ಮತ್ತೆ ಶರ್ಟ್ಸು, ಟಿ ಶರ್ಟ್ಸು, ಸಾಕ್ಸು, ಪ್ಯಾಂಟು ಎಲ್ಲದಕ್ಕೂ ಎಂಬ್ರಾಯ್ಡಿಂಗ್ ವರ್ಕ್ ಆಗುತ್ತೆ ಸರ್. ಓಕೆ, ಈಗ ಏನೆಲ್ಲ ಡಿಸೈನ್ ಮಾಡಿದ್ದೀರಾ ಅಂತ ಏನಾದ್ರು ತೋರಿಸ್ಬೋದಾ ನಮಗೆ? ಡಿಸೈನ್ ಮಾಡಿರೋದು ಏನಾದ್ರು ಇದೆಯಾ? ಖಂಡಿತ ತೋರಿಸ್ತೀನಿ ಸರ್. ನೋಡಿ, ಇದು ಬ್ಯಾಕ್ ಬ್ಲೌಸ್ ಡಿಸೈನ್ಸ್ ಬರುತ್ತೆ. ಓಕೆ, ಇದೆಲ್ಲ ಬ್ಲೌಸ್ ಡಿಸೈನ್ಸ್ ಏನಾದ್ರು? ಓಕೆ, ಎಲ್ಲ ರೀತಿಯ ಡಿಸೈನ್ಸ್ಗಳನ್ನ ಕೂಡ ಮಾಡ್ಬೋದಲ್ವಾ? ಈಗ ಅಡಿಷ್ನಲ್ ಆಗಿ ಅವರೆಲ್ಲ ಗೂಗಲಲ್ಲಿ ನೋಡಿರ್ತಾರೆ, ಆ ಡಿಸೈನ್ ಬೇಕು ಅಂದರೆ ಅದಕ್ಕೆ ಏನಾದ್ರು ಮಾಡ್ಬೋದಾ ಮೇಡಮ್? ಹಾಗೆ ಕಸ್ಟಮೈಸ್ ಡಿಸೈನ್ ಮಾಡ್ಬೋದಾ? ಹೌದು ಸರ್. ಹೇಗೆ ಅಂತಂದರೆ ನಾವು ಡಿಸೈನ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಓಕೆ, ಯಾವುದು ಡಿಸೈನ್ ನಮ್ಮದೇ ಡಿಸೈನ್ಸ್ ಕತೆ ನಾವು ಅದನ್ನೇ ಸೆಟ್ ಆಗುತ್ತೆ. ಓಕೆ, ಅದಲ್ಲದೆ ಕಸ್ಟಮರ್ ಬೇಸ್ ಡಿಸೈನ್ ಬಂತು ಅಂತಂದರೆ ನಾವು ಡಿಸೈನ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. ಅವ್ರ ಮುಖಾಂತರ ನೀವು ಡಿಸೈನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಓಕೆ, ಹಾಗಾದರೆ ಮಾಡ್ಕೊಳ್ಬೋದಲ್ವಾ ಎಲ್ಲದನ್ನು ಕೂಡ? ಈಗ ಮಷಿನ್ ಜೊತೆಗೆ ಎಲ್ಲ ಫ್ರೀಯಾಗಿ ಕೊಡ್ತೀರಾ ಮೇಡಮ್? ಸರ್, ಮಿಷಿನ್ ಜೊತೆಗೆ ಏನು ಕೊಡ್ತೀವಿ ಅಂತಂದರೆ 5 ಕ್ಯಾಟ್ಲಾಗ್ ಬುಕ್ ಕೊಡ್ತೀವಿ. ಓಕೆ, ಒಂದು ಪೇಪರ್ ರೋಲಿಂಗ್ ಕೊಡ್ತೀವಿ. ಓಕೆ, ಥ್ರೆಡ್ಸು, ಓಕೆ, ಜೆರಿ, ಓಕೆ, ಬಾಬಿಂಗ್ ಕೋನು, ಮತ್ತೆ ಬಾಬಿಂಗ್ ರೋಲಿಂಗ್ ಮಿಷಿನು, ಓಕೆ, ಒಂದು ಮಿರರ್ ಶೀಟು, ಮತ್ತೆ ಇದು ಲೋಗೋ ಫ್ರೇಮ್ ಸೆಟ್ಟಿಂಗು, ಓಕೆ, ವ್ಯಾರಂಟಿ ಗ್ಯಾರಂಟಿ ಫಾರ್. ಓಕೆ, ಎಷ್ಟು ವರ್ಷ ವಾರಂಟಿ ಎಲ್ಲ ಇರುತ್ತೆ ಮೇಡಮ್? 1 ಇಯರ್ ವ್ಯಾರಂಟಿ ಇರುತ್ತೆ ಸರ್. ಓಕೆ, ಈಗ ಸರ್ವಿಸ್ ಏನಾದರೂ ರಿಪೇರ್ ಬಂತು, ಏನಾದರೂ ಸಮಸ್ಯೆ ಆಯಿತು, ಸರ್ವಿಸಲ್ಲಿ ಯಾವ ರೀತಿ ಇರುತ್ತೆ? 1 ಇಯರ್ ಫ್ರೀ ಸರ್ವಿಸ್ ಇದೆ. ಓಕೆ, ಫಸ್ಟ್ ವಿಡಿಯೋ ಕಾಲ್ಸ್ ತಗೋತೀವಿ ಸರ್. ನಾವು ವಿಡಿಯೋ ಕಾಲ್ಸ್ ತಗೊಂಡು ಪ್ರಾಬ್ಲಮ್ ಏನಾಗಿದೆ ಅಂತ ನೋಡ್ತೀವಿ. ಓಕೆ, ನಮಗೆ ಆಗಿಲ್ಲ ಅಂದ್ರೆ ಟೆಕ್ನಿಷಿಯನ್ ಔಟ್ ಪ್ಲೇಸ್ಗೆ ಕಳಿಸ್ಬಿಟ್ಟು ಕ್ಲಿಯರ್ ಮಾಡ್ಕೊಡ್ತೀವಿ. ಓಕೆ, ಈಗ ಇನ್ಸ್ಟಾಲೇಷನ್ ಎಲ್ಲ ಯಾವ ರೀತಿ? ಇನ್ಸ್ಟಾಲೇಷನ್ ಅವರೇ ತಗೊಂಡು ಹೋಗ್ಬೇಕಾ ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಡೆಲಿವರಿ ಇರುತ್ತಾ ಮಷಿನ್ದು? ಯಾವ ರೀತಿ? ಇಲ್ಲ ಸರ್, ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ. ಮಿಷಿನ್ ಬುಕಿಂಗ್ ಮಾಡ್ಕೋಬೇಕು. ಓಕೆ, ಬುಕಿಂಗ್ ಮಾಡ್ಕೊಂಡ್ಮೇಲೆ ಔಟ್ ಪ್ಲೇಸ್ಗೆ ಮಿಷಿನ್ಸ್ ಬರೋಗುತ್ತೆ. ಓಕೆ, ಇನ್ಸ್ಟಾಲೇಷನ್ ಫ್ರೀ, 1 ಇಯರ್ ಫ್ರೀ ಸರ್ವಿಸ್, ಜೊತೆಗೆ 3000 ಡಿಸೈನ್ಸ್, ಮತ್ತೆ ಟ್ರೈನಿಂಗ್ ಕೂಡ 2 ಡೇಸ್ ಔಟ್ ಪ್ಲೇಸ್ ಎಲ್ಲ ಫ್ರೀ ಇರುತ್ತೆ. ಓಕೆ, ಅಲ್ಲಿ ಹೋಗಿ ಟ್ರೈನಿಂಗ್ನ ಕೂಡ ಕೊಡ್ತೀರಲ್ವ ನೀವು ಅವ್ರ ಮನೆಗೇನೆ? ಓಕೆ, ಓಕೆ, ಈಗ ರಾ ಮೆಟೀರಿಯಲ್ ಈಗ ಥ್ರೆಡ್ಸ್ ಎಲ್ಲ ಖಾಲಿ ಆಯಿತು, ಥ್ರೆಡ್ಸ್ನೆಲ್ಲ ಅವ್ರು ಎಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ? ನಮ್ಮಲ್ಲೇ ಸಿಗುತ್ತೆ ಸರ್. ನಮ್ಮಲ್ಲೇ ತಗೊಂಡ್ರೆ ಬೆಟರ್. ನಮ್ಮಲ್ಲಿ ಆಗೋದಿಲ್ಲ ಅಂದ್ರೆ ಹೊರಗಡೆ ತಗೋಬಹುದು. ನಮ್ಮಲ್ಲಿ ಹೇಗೆ ಅಂದ್ರೆ ನಾವು ಬುಕಿಂಗ್ ಮಾಡ್ಕೋಬೇಕು. ಈಗ ಥ್ರೆಡ್ಸ್ ಯಾವ್ದು ಖಾಲಿ ಆಗಿದೆ, ಯಾವ್ದು ಕಲರ್ ಖಾಲಿ ಆಗಿದೆ ಒಂದು ಬುಕಿಂಗ್ ಮಾಡ್ಕೊಂಡ್ರೆ ಔಟ್ ಪ್ಲೇಸ್ಗೆ ಕೊರಿಯರ್ ಕೂಡ ಮಾಡ್ಕೊಡ್ತೀವಿ ನಾವು. ಓಕೆ, ಕೊರಿಯರ್ ಕೂಡ ಮಾಡ್ತೀರಾ? ಸರ್ವಿಸ್ ಎಲ್ಲದೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಸರ್ವಿಸ್ ಮತ್ತೆ ಟ್ರೈನಿಂಗ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಮಾರ್ಕೆಟಲ್ಲಿ ಬೇರೆ ಬೇರೆ ಕಂಪ್ನಿ ಮಷಿನ್ಗಳಿದೆ, ನಿಮ್ಮದು ಯಾಕೆ ಪರ್ಚೇಸ್ನ ಮಾಡಬೇಕು? ಈಗ ಹೇಗೆ ಅಂದರೆ ಬೇರೆ ಕಡೆ ಎಲ್ಲ 7G ಅಂದರೆ 5G 6G ಅಂತ ರನ್ನಿಂಗ್ ಅಲ್ಲಿದೆ. ಬಟ್ ನಮ್ಮದು 7G ಮಾಡಲ್ಸ್ ಇದೆ, ಮತ್ತು ಜೊತೆಗೆ ಟ್ರೈನಿಂಗ್ ಮತ್ತು ಸರ್ವಿಸ್ ಇದೆ. ಬೆಟರ್ ಸರ್ವಿಸ್ ಇರಬೇಕು ಮತ್ತು ಟ್ರೈನಿಂಗ್ ಚೆನ್ನಾಗಿರಬೇಕು. ಅದು ನಮ್ಮ ಕಂಪ್ನಿ ಕಡೆಯಿಂದ ನಮ್ಗೆ ಗ್ಯಾರಂಟಿ ಇದೆ. ಓಕೆ, ಈಗ ಮಿಷಿನ್ ತಗೋಬೇಕು ಅಂದರೆ ಅವ್ರಿಗೆ ಯಾವ ರೀತಿ ಎಲ್ಲಿ ಬರಬೇಕಾಗುತ್ತೆ ಸರ್? ಹೇಗೆ ಅಂದರೆ ನಾವು ಬ್ಯಾಂಗ್ಳೂರು ಮತ್ತು ಮೈಸೂರು 2 ಕಡೆ ಬ್ರಾಂಚ್ ಇದೆ. ಈಗ ಮೈಸೂರಲ್ಲಿ ಹೇಗೆ ಬ್ರಾಂಚ್ ಅಂತಂದರೆ ಅರವಿಂದ್ ನಗರು, ಅರವಿಂದ ಹಾಸ್ಪಿಟಲ್, ಅದು ಆಪೋಸಿಟ್ ಅಲ್ಲಿ ಕೈರೂರು ಆರ್ಕೇಡ್ ಅಂತ ಬರುತ್ತೆ. ಅದು ಅಂಡರ್ಗ್ರೌಂಡ್ ಶಾಪ್ ಅಲ್ಲಿ ನಮ್ಮದು ಕಂಪನಿ ಇದೆ. ಓಕೆ, ಬೆಂಗಳೂರಲ್ಲಿ ಮಡಿವಾಳ ಬಸ್ ಸ್ಟಾಪ್ ಆಪೋಸಿಟ್ ಬರುತ್ತೆ. ಓಕೆ, ಈಗ ನಮ್ಮ ವೀಕ್ಷಕರು ಕೂಡ ಬಿಸ್ನೆಸ್ನ ಮಾಡಬೇಕು ಅಂತ ಇರೋದು, ಬಿಸ್ನೆಸ್ನ ಮಾಡಬೇಕು ಅಂತ ಇರೋ ನಮ್ಮ ವೀಕ್ಷಕರಿಗೆ ಕೊನೆಗೆ ಏನು ಬೇಕು ಇಷ್ಟಪಡ್ತೀವಿ? ಯಾರು ಸ್ವಂತ ಬಿಸ್ನೆಸ್ ಮಾಡಬೇಕು, ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಆಸೆ ಇದೆ ಅವ್ರಿಗೆ ಬಿಸ್ನೆಸ್ ಈಸಿ ಆಗುತ್ತೆ. ಹೇಗೆ ಅಂತಂದರೆ ಮನೇಲೇ ಇಟ್ಕೊಂಡಾದ್ರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ರೆಂಟ್ ಕಟ್ಟಬೇಕು, ಇಲ್ಲ ಬಿಸ್ನೆಸ್ ಅಮೌಂಟು ರೆಡಿ ಮಾಡ್ಕೋಬೇಕು, ಬಾಡಿಗೆ ಕಟ್ಟಬೇಕು ಅಂತ ಏನಿಲ್ಲ. ಮನೇಲಿ ಒಂದು ರೂಮಲ್ಲಿ ಒಂದು ಪ್ಲೇಸ್ಮೆಂಟಲ್ಲಿ ಇಟ್ಕೊಂಡು ಆರಾಮಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ತುಂಬ ಜನಕ್ಕೆ ಆಸೆ ಇರುತ್ತೆ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅಂಥವ್ರು ಮನೇಲೇ ಇಟ್ಕೊಂಡಾದ್ರೂ ಬಿಸ್ನೆಸ್ನ ಮಿಷಿನ್ ಇಟ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು. ಹೌದು ಸರ್, ತಿಂಗಳಿಗೆ ದಿನಕ್ಕೆ 2-3 ಸಾವಿರ ರೂಪಾಯಿ ಆದಾಯ ಬರುತ್ತೆ. ಹೇಗೆ ಅಂದರೆ ಕಡಿಮೆ ಖರ್ಚಲ್ಲಿ ಒಳ್ಳೆ ಆದಾಯ ತಗೊಳ್ಳುವಂಥ ಬಿಸ್ನೆಸ್ ಸರ್ ಇದು. ಓಕೆ, ಫ್ರೆಂಡ್ಸ್ ನೋಡೋಲ್ಲ ಮೇಡಮ್, ಎಲ್ಲರೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವೇನಾದ್ರು ಬಿಸ್ನೆಸ್ನ ಮಾಡಬೇಕು, ಮನೇಲೆ ಬಿಸ್ನೆಸ್ನ ಮಾಡಬೇಕು ಅಂತ ಆಸೆ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳೋದು. ಒಳ್ಳೆ
ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಕೂಡ ಇದೆ ಅಂತ ಹೇಳ್ಬೋದು. ಹಾಗೆ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೋದು ಎಲ್ಲದೂ ಕೂಡ ಐಡಿಯಾಸ್ಗಳನ್ನ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಸರ್ವಿಸ್ ಆಗಿರ್ಬೋದು, ಹಾಗೆ ಈಗ ಟ್ರೆಂಡ್ನಲ್ಲಿ ಇರುವಂಥ ಬಿಸ್ನೆಸ್ ಆಗಿರೋದ್ರಿಂದ ಈ ಡಿಸೈನ್ಗಳೆಲ್ಲದು ಕೂಡ ಈಗ ಬ್ಲೌಸ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಅನ್ನೋದು ತುಂಬಾ ಟ್ರೆಂಡಲ್ಲಿ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಏನಾದ್ರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೆ ಆದಾಯನ ಕೂಡ ಗಳಿಸ್ಕೊಳ್ಬೋದು. ಪ್ರತಿದಿನ ಒಂದು 2-3 ಸಾವಿರ ಕೂಡ ಆರಾಮಾಗಿ ಗಳಿಸ್ಕೊಳ್ಬೋದು ಅಂತ ಹೇಳ್ಬೋದು. ಮಾರ್ಕೆಟಿಂಗ್ ಏನಾದ್ರು ಚೆನ್ನಾಗಿ ಮಾಡ್ಕೊತೀರಾ, ಚೆನ್ನಾಗಿ ಡಿಸೈನ್ನ ಕಲಿತು ಚೆನ್ನಾಗಿ ಮಾಡ್ತೀರಾ ಅಂದರೆ ಇನ್ನೂ ಜಾಸ್ತಿ ಆದಾಯನ ಕೂಡ ಗಳಿಸ್ಕೊಳ್ಬೋದು. ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.